ತಲೆ ತುಂಬ ಯೋಚನೆಗಳಿರುವಾಗ ನಿದ್ದೆ ಹೆಂಗೆ ಬರುತ್ತೆ ಅಣ್ಣ? ಅಣ್ಣ, ಸಿದ್ದು ಅವರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದೆಲ್ಲ ನನ್ನ ಭ್ರಮೆ ಅಂತ ನನಗೆ ಈಗ ಗೊತ್ತಾಗ್ತಿದೆ. ಅಣ್ಣ, ಸಿದ್ದು ಅವ್ರು ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ಮನೆ ಹೊರಗೆ ಹೋಗೋಕ್ಕೂ ಮುಂಚೆನೇ ನನ್ನನ್ನು ತಡೀತಾ ಇದ್ರು ಅಲ್ವಾ? ಹೋಗ್ಲಿ ಬಿಡು, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಇನ್ನಷ್ಟು ನೋವಾಗುತ್ತೆ. ಆದರೆ ಒಂದಂತೂ ಸತ್ಯ, ಇದ್ಯಾವುದೂ ಸರಿ ಹೋಗಲ್ಲ. ಅದೇನೇನು ಬರುತ್ತೋ ಅನುಭವಿಸ್ಕೊಂಡು ಹೋಗಬೇಕು ಅಷ್ಟೆ. ಅಕ್ಕ, ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ತಗೊಳ್ಳಿ, ತಿಂಡಿ ತಂದಿದ್ದೀನಿ, ತಿನ್ನಿ. ವೆಂಕಿ, ನಾವು ಮನೆ ಒಂಚೂರು ಕ್ಲೀನ್ ಮಾಡಿಬಿಡು ಬಾ. ಅದಕ್ಕೆ ನಿನ್ನೆ ರಾತ್ರಿ ನನ್ನ ಕೈಲಾದಷ್ಟು ನಾನು ಕ್ಲೀನ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ನನಗೆ ಹಸಿವಿಲ್ಲ, ಆಮೇಲೆ ತಿಂತೀನಿ. ಅಕ್ಕ, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು ಅಂದರೆ ಮೊದಲು ನಾವು ಗಟ್ಟಿಯಾಗಿರಬೇಕು. ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರಬೇಕು ಅಂದರೆ ಮೊದಲು ಹೊಟ್ಟೆ ತುಂಬಿರಬೇಕು. ಅದಕ್ಕೆ ಟೈಮ್ ಟು ಟೈಮ್ಗೆ ಸರಿಯಾಗಿ ತಿನ್ನಬೇಕು. ಅಲ್ಲ ಅದಕ್ಕೆ, ನಾನೀಗ ಆಫೀಸಿಗೂ ಹೊರಡಬೇಕು. ಒಂದೇ ಸಲ ಊಟ ಮಾಡ್ಬಿಡ್ತೀನಿ. ಊಟ ಮಾಡೋದು ಆಮೇಲೆ, ಇವಾಗ ಸದ್ಯಕ್ಕೆ ಮೊದಲು ತಿಂಡಿ ತಿನ್ನಿ. ಅಕ್ಕ, ನಾನು ಪುರೋಹಿತರ ಹತ್ರ ಕೇಳಿದೆ, ಇವತ್ತು ಹಾಲುಗ್ಸಕ್ಕೆ ಅಂತ ಒಳ್ಳೆ ದಿನ ಅಲ್ವಂತೆ. ಅದಕ್ಕೆ ಇವತ್ತೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳಿ, ನಾಳೆ ಬೆಳಗ್ಗೆ ಉಗ್ಸಿ ಅಂತ. ಆಮೇಲೆ ಹಾಲುಗ್ಸೋವರೆಗೂ ಒಲೆ ಹಚ್ಬಾರ್ದಂತೆ. ತಿಂಡಿ ಊಟ ಏನೇ ಬೇಕಿದ್ರು ನಾವೇ ತಂದ್ಕೊಡ್ತೀವಿ. ಸರಿ ಅದಕ್ಕೆ.